Hello friends, welcome back to Python in Kannada. ಫ್ರೆಂಡ್ಸ್ ಹೋದ್ಸತಿ ನಾವು ಫೈಲ್ ಅನ್ನ ರೀಡ್ ಮಾಡೋದು ಹೇಗೆ ರೈಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ವಿ. ಬಟ್ ಈ ಸತಿ ಏನ್ ಮಾಡೋಣ, ಅಪೆಂಡ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ ಫಸ್ಟ್ ನಾವು ನಮ್ಮ ವೇರಿಯಬಲ್ ಹೆಸರನ್ನ ನಾವು ಆಲ್ಟರ್ ಮಾಡೋಣ. ಇದನ್ನ ನಾವು ಚೇಂಜ್ ಮಾಡಿ ಅಪೆಂಡಿಂಗ್ ದ ಫೈಲ್ ಅಂತ ಅಂದ್ಬಿಟ್ಟು ಹಾಕೋಣ. ಈಗ ನಾವು ಇಲ್ಲಿ ಫೈಲ್ ಒನ್ ಡಾಟ್ ರೈಟ್ ಅಂತ ಅಂದ್ಬಿಟ್ಟು ಹಾಕೊಳ್ಳೋಣ. ಅಂಡ್ ಇಲ್ಲಿ ಏನಂತ ಹಾಕೋಣ ಅಂದ್ರೆ ವೆಲ್ಕಮ್ ಟು ದಿಸ್ ಲೆಕ್ಚರ್ ಅಂತ ಅಂದ್ಬಿಟ್ಟು ಪ್ರಿಂಟ್ ಹಾಕ್ಬೇಕು. ಆ ರೀತಿ ನಾವು ಇಲ್ಲಿ ಹಾಕೋಣ. ಆಮೇಲೆ ಇಲ್ಲಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ ವೇರಿಯಬಲ್ ಏನಿದೆ ಅಪೆಂಡಿಂಗ್ ಫೈಲ್ ಅಂತ ಅದನ್ನ ನಾವು ಈಗ ಆಕ್ಚುಲಿ ಪ್ರಿಂಟ್ ಮಾಡ್ತಿದೀವಿ. ಸೊ ಇಲ್ಲಿ ಫೈಲ್ ಅನ್ನ ಒಂದ್ಸತಿ ನಾವು ಕ್ಲೋಸ್ ಮಾಡ್ಬೇಕು. ಸೊ ನಾವು ಇದನ್ನೇ ಇನ್ನೊಂದ್ಸತಿ ರೀಡ್ ಮಾಡ್ಬೇಕಾಗತ್ತೆ. ರೀಡ್ ಮಾಡ್ಬೇಕಂದ್ರೆ ಬ್ಲಾಕ್ ಆಫ್ ಕೋಡ್ಸ್ ನಾವು ಲಾಸ್ಟ್ ಟೈಮ್ ಏನ್ ಉಪಯೋಗಿಸಿದ್ವಲ್ಲ ಸೇಮ್ ಬ್ಲಾಕ್ ಆಫ್ ಕೋಡ್ಸ್ ಅಷ್ಟೇನೆ ಇದರಲ್ಲೂ ಇರೋದು. ಸೊ ಇದನ್ನ ನಾವು ಈಗ ಒಂದ್ಸತಿ ಎಕ್ಸಿಕ್ಯೂಟ್ ಮಾಡ್ಬೇಕಾಗತ್ತೆ. ಸೊ ಈಗ ಎಕ್ಸಿಕ್ಯೂಷನ್ ಆಗಿದೆ. ಎಕ್ಸಿಕ್ಯೂಷನ್ ಆದ್ಮೇಲೆ ಏನಂತ ಬಂದಿದೆ ಔಟ್ಪುಟ್ ಅಂದ್ರೆ 23 ಆಲ್ಫಾಬೆಟ್ಸ್ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ಅದು. ಇನ್ನೊಂದು ವಿಚಾರ ಏನಂದ್ರೆ ನಾವು ಸೇಮ್ ಫೈಲ್ ಅನ್ನ ಉಪಯೋಗಿಸಿದ್ವಲ್ಲ, ಸೊ ಹಂಗಾಗಿ ಏನಿದೆ ಹಲೋ ಅಂತ ಅಂದ್ಬಿಟ್ಟು ಆಲ್ರೆಡಿ ಇತ್ತು. ಸೊ ಈಗ ಅಪೆಂಡ್ ಆಯ್ತಲ್ಲ, ಅಪೆಂಡ್ ಆದಾಗ ಹಲೋ ಜೊತೆ ನಾವು ಈಗ ಆಕ್ಚುಲಿ ಏನ್ ವೆಲ್ಕಮ್ ಟು ದಿಸ್ ಲೆಕ್ಚರ್ ಅಂತ ಅಂದ್ಬಿಟ್ಟಿತ್ತಲ್ಲ ಅದು ಇದ್ರ ಜೊತೆ ಹೋಗ್ಬಿಟ್ಟು ಆಡ್ ಆಗಿದೆ, ಅಂದ್ರೆ ಅಪೆಂಡ್ ಆಗಿದೆ. ಅಪೆಂಡಿಂಗ್ ಅಂದ್ರೂ ಒಂದೇ, ಆಡಿಂಗ್ ಅಂದ್ರೂ ಒಂದೇ. ಸೊ ಇದನ್ನ ನಾವು ಎಡಿಟ್ ಮಾಡ್ಬಿಟ್ಟು ಇನ್ನೊಂದ್ಸತಿ ರನ್ ಮಾಡಿದ್ರೆ ಇದೇ ಸ್ಟೇಟ್ಮೆಂಟ್ ಜೊತೆ ಇನ್ನೊಂದ್ಸತಿ ಮತ್ತೆ ಆಡ್ ಆಗುತ್ತೆ. ಸೊ ಇಟ್ ಮೀನ್ಸ್ ಅಪೆಂಡಿಂಗ್ ಒನ್ಸ್ ಅಗೇನ್. ಸೊ ಇಲ್ಲಿ ಏನ್ ಇದೆ ಔಟ್ಪುಟ್ ಅದೇ ಇದೆ ಇನ್ಸೈಡ್ ದ ಫೈಲ್ ಆಲ್ಸೋ. So I hope ಎಲ್ರಿಗೂ ಅಪೆಂಡಿಂಗ್ ದ ಫೈಲ್ ಅರ್ಥ ಆಗಿದೆ ಫ್ರೆಂಡ್ಸ್. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಲೆಕ್ಚರ್. ಮೀಟ್ ಯು ಅಗೇನ್. ಇನ್ನೊಮ್ಮೆ ಸಿಗೋಣ. ಬಾಯ್ ಬಾಯ್.